ಶಿವಮೊಗ್ಗದೆಲ್ಲೆಡೆ ಟ್ರಿನ್ ಸದ್ದು ಕೇಳಿ ಬರ್ತಾ ಇದೆ. ಇದೇನಪ್ಪ ಸೈಕಲ್ ವಿಚಾರ ಅಂತ ಅನ್ಕೊಂಡ್ರ? ಈ ಸೈಕಲ್ ಹೊಡೆಯೋದಲ್ಲ, ಕೂತ್ರೆ ಸಾಕು ಮುಂದೆ ಸಾಗುತ್ತೆ. ಅಷ್ಟಕ್ಕೂ ಏನಿದು ಸೈಕಲ್ ವಿಚಾರ ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಶಿವಮೊಗ್ಗದಲ್ಲಿ ಟ್ರಿನ್ ಅಂತ ಸದ್ದು ಮಾಡ್ತಾ ಯುವಕ ಯುವತಿಯರು ಸೈಕಲ್ ಹೊಡೆದಿದ್ದಾರೆ. ಹೊಸ ಪೀಳಿಗೆಗೆ ಹೊಸ ಅವತಾರ ಎಂಬಂತಾಗಿದೆ. ಹೀಗಾಗಿ ಹೊಸ ಪೀಳಿಗೆಯ ಕಲ್ಪನೆಗಳಿಗೆ ಸಾಥ್ ನೀಡಲೆಂಬಂತೆ ಪರಿಸರ ಸ್ನೇಹಿ ಸೈಕಲ್ ಅನ್ನ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಹಾಗೂ ಖಾಸಗಿ ಸಂಸ್ಥೆ ಪರಿಚಯಿಸಿದೆ. ಸಾರ್ವಜನಿಕ ಸಾರಿಗೆಯಲ್ಲಿನ ಒತ್ತಡ, ಸಂಚಾರ ದಟ್ಟಣೆ ನಿಭಾಯಿಸಲು ಮತ್ತು ಪೆಟ್ರೋಲ್ ಡೀಸೆಲ್ ಬಳಕೆಯ ವೆಚ್ಚ ತಗ್ಗಿಸಲು ಹಾಗೂ ಜನರ ಆರೋಗ್ಯ ಕಾಪಾಡುವ ಉದ್ದೇಶದಿಂದ ಸ್ಮಾರ್ಟ್ ಸಿಟಿ ಈ ಸೈಕಲ್ ಬಳಕೆ ಯೋಜನೆ ಜಾರಿಗೆ ತಂದಿದೆ. 30 ವಿವಿಧ ಸ್ಥಳಗಳಲ್ಲಿ 330 ಬೈಸಿಕಲ್ಗಳನ್ನು ನಿಲ್ಲಿಸಿರ್ತಾರೆ. ಅದರಲ್ಲಿ ಒಂದು 30 ಬ್ಯಾಟರಿ ಚಾಲಿತ ಬೈಸಿಕಲ್ ಆಗಿರ್ತದೆ, ಮಿಕ್ಕಿದ್ದು ಪೆಡಲ್ ಚಾಲಿತ ಬೈಸಿಕಲ್ಗಳಾಗಿರ್ತವೆ. ಮತ್ತು ಈ ಒಂದು ಬೈಸಿಕಲ್ನ ನಿರ್ವಹಣೆ ಮಾಡಲಿಕ್ಕೆ GPS ಎಲ್ಲ ಹಾಕಿರ್ತವೆ, QR ಸ್ಕ್ಯಾನರ್ ಇರುತ್ತೆ. ಸೊ ಯಾಣ ಅಂತ ಒಂದು ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮೂಲಕ ತುಂಬ ಕಡಿಮೆ ಶುಲ್ಕ ಇರುತ್ತೆ. ಇದರಲ್ಲಿ ಅಗತ್ಯಕ್ಕೆ ತಕ್ಕಂತೆ ಸೀಟು ಹಾಗೂ ಹ್ಯಾಂಡಲ್ಗಳ ಎತ್ತರವನ್ನ ಹೆಚ್ಚು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ. ಇದರಿಂದ ವಾಯು ಮಾಲಿನ್ಯ ಕೂಡ ತಡೆಗಟ್ಟಬಹುದಾಗಿದೆ. ಜನರು ಸೈಕಲ್ ತುಳಿಯುವುದರಿಂದ ವ್ಯಾಯಾಮ ಆಗ್ತದೆ. ಇಂಧನ ಬಳಸುವ ಯಾವುದೇ ವಾಹನ ಅವಲಂಬಿಸದೆ ಬೈಕ್ ಕೊಳ್ಳಲು ಹಣ ತೊಡಗಿಸದೆ ಕಡಿಮೆ ಖರ್ಚಿನಲ್ಲಿ ಶಿವಮೊಗ್ಗ ನಗರದಲ್ಲಿ GPS ಲಾಕ್ನಿಂದ ಸಂಚರಿಸಲು ಈ ಸೈಕಲ್ ಸಹಕಾರಿಯಾಗಿದೆ. ಸೈಕಲ್ ಹೊಡೆಯೋದು ನಮಗೆ ಒಳ್ಳೆ ಫಿಟ್ನೆಸ್ ಆಗಿದೆ, ಒಳ್ಳೆ ನೇಚರ್ ಇದೆ. ತುಂಬಾ ನಮಗೆ ಕಷ್ಟ ಆಗ್ತಿತ್ತು ಬಸ್ಸಲ್ಲಿ ಕಾಯ್ಬೇಕಂದ್ರೆ. ಇದೊಂಥರ ನಮ್ದು ಸ್ವಂತ ಆಗ್ಬಿಟ್ಟಿದೆ ಸೈಕಲ್ಲು. ನಾವು ಇಲ್ಲಿಂದ ಎಷ್ಟೊತ್ತಿಗಾದ್ರೂ ಕಾಲೇಜಿಗೆ ಹೋಗ್ಬೋದು, ನಮ್ಮ ಕೆಲಸ ಇದ್ರೆ ಮುಗಿಸ್ಕೋಬೋದು, ಎಲ್ಲೇ ಆಗಿರ್ಬೋದು. ಏನೇ ಒಂದು ತಿನ್ನೋದಕ್ಕಾಗಲಿ ನಮಗೆ ಒಳ್ಳೆ ನಮ್ಮ ಕೆಲಸಕ್ಕೆ ಅದರ ಪರ್ಪಸ್ಲಿ ತುಂಬಾ ಯೂಸ್ ಇದೆ. ನಗರದಲ್ಲಿ 70 ಕಿಲೋಮೀಟರ್ ವ್ಯಾಪ್ತಿ ಮಾತ್ರ ಈ ಸೈಕಲ್ ಸಂಚರಿಸಲಿದ್ದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಜನಸ್ನೇಹಿಯನ್ನಾಗಿಸಲು ಇದು ಸಹಕಾರಿಯಾಗಿವೆ. ನೀವು ಕೂಡ ಇದನ್ನ ಬಳಸಿ ಎಂಜಾಯ್ ಮಾಡಿ. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ಎಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.